ಇವತ್ತಿನ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ 3 ಟಾಪಿಕ್ಸ್ಗಳ ಬಗ್ಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ನಂಬರ್ 1, RBI ತನ್ನ ಒಂದು ವಾರ್ಷಿಕ ಸ್ಟೇಟ್ ಫೈನಾನ್ಸ್ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಿದೆ. ಇದರಲ್ಲಿ ರಾಜ್ಯಗಳ ಆದಾಯ ಆಗಿರ್ಬೋದು, ಸಾಲದ ಮಟ್ಟ ಆಗಿರ್ಬೋದು, ಹಾಗೆ ಖರ್ಚಿನ ಪದ್ಧತಿಗಳ ಕುರಿತ ಕೂಡ ಒಂದು ವಿವರವನ್ನ ಕೊಟ್ಟಿದ್ದಾರೆ. ನಂಬರ್ 2, HDFC ಬ್ಯಾಂಕ್ ಮರ್ಜರ್ ಆಗ್ತಿದ್ದು ಈ ಒಂದು ಮೊದಲನೇ ಸ್ಟೆಪ್ ಅಲ್ಲಿ ಟ್ರೇಡಿಂಗ್ ಕೇಸ್ ಅಂತ ಬಂದಾಗ ಸೆಬಿ ಯಾವ ರೀತಿ ಒಂದು ಟಫ್ ಡಿಸಿಷನ್ ಅನ್ನ ತಗೊಳ್ತಿದೆ. ಹಾಗೇನೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು ಸಹ ಬೆಳಕಿಗೆ ಬಂದಿದೆ. ನಂಬರ್ 3, ಸುಪ್ರೀಂ ಕೋರ್ಟ್ ರಿಮೂವ್ಸ್ ಕ್ಯಾಪ್ ಆನ್ ಲೇಬರ್ ರೇಟ್ಸ್. ಕ್ರೆಡಿಟ್ ಕಾರ್ಡ್ ಡಿಫಾಲ್ಟ್ಸ್ ಮೇಲೆ ಬ್ಯಾಂಕ್ಗಳು ವಸೂಲಿ ಮಾಡ್ತಿದ್ದಂತಹ ಇಂಟ್ರೆಸ್ಟ್ ರೇಟ್ಸ್ಗಳು ಏನಿದೆಯೋ ಆ ಒಂದು ಲಿಮಿಟ್ ಅನ್ನ ಸುಪ್ರೀಂ ಕೋರ್ಟ್ ಕೈಬಿಟ್ಟಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈ ರೇಟ್ಸ್ಗಳೆಲ್ಲ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ತೀವಿ. ನಿಮ್ಮೆಲ್ರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಎಪಿಸೋಡ್ಗೆ ಸ್ವಾಗತ. ಫೈನಾನ್ಷಿಯಲ್ ಮಾರ್ಕೆಟ್ ಹಾಗೆ ಹಣಕಾಸಿನ ಪದ್ಧತಿಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವಿಚಾರಗಳನ್ನ ನಾನು ತುಂಬಾ ಸಿಂಪ್ಲಿಫೈ ಮಾಡಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಡಿಸೆಂಬರ್ 26 ಗುರುವಾರ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲೇ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಈಗ ನಮ್ಮ ದೇಶದ ರಾಜ್ಯಗಳ ಆರ್ಥಿಕ ಸ್ಥಿತಿಯನ್ನ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಅಂತ ಏನ್ ಹೇಳ್ತೀವಿ, ಇತ್ತೀಚೆಗೆ ತನ್ನ ಒಂದು ವಾರ್ಷಿಕ ಸ್ಟೇಟ್ ಫೈನಾನ್ಸ್ ನ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. ಇದು ನಮ್ಮೆಲ್ಲರ ಜೀವನಕ್ಕೆ ಪ್ರಭಾವ ಬೀರುವಂತಹ ಮಾಹಿತಿಗಳನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. ಇದು ಕೇವಲ ದೊಡ್ಡ ಸಂಖ್ಯೆಗಳು ಮಾತ್ರ ಅಲ್ಲ, ನಿಮ್ಮ ರಾಜ್ಯ ಯಾವ ರೀತಿ ಹಣವನ್ನ ಗಳಿಸ್ತಿದೆ, ಯಾವ ರೀತಿ ಹಣವನ್ನ ಖರ್ಚು ಮಾಡ್ತಿದೆ, ಹಾಗೆ ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅನ್ನೋದ್ರ ಬಗ್ಗೆ. ನಿಮ್ಗೊಂದು ವಿಷಯ ಗೊತ್ತಾ, ಇದು ರಸ್ತೆಗಳ ಗುಣಮಟ್ಟದಿಂದ ಹಿಡಿದು ವಿದ್ಯುತ್ ದರದವರೆಗೂ ಕೂಡ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದು ಪ್ರತಿಯೊಂದು ಸಹ ಇಲ್ಲಿದೆ. ಕೇಂದ್ರ ಸರ್ಕಾರದಂತೆ ತನ್ನದೇ ಆದಂತಹ ಬಡ್ಜೆಟ್ಗಳು ಸಹ ಪ್ರತಿ ರಾಜ್ಯಕ್ಕಿರುತ್ತೆ. ಈಗ ರಾಜ್ಯಗಳು ಟ್ಯಾಕ್ಸಸ್ ಮತ್ತು ಇತರ ಮೂಲಗಳಿಂದ ನೋಡುತ್ತೆ ಅಂತಂದ್ರೆ ತಮ್ಮ ಆದಾಯವನ್ನ ತಗೊಳತ್ತೆ. ಜೊತೆಗೆ ಕೇಂದ್ರದಿಂದ ಸಹಾಯಧನಕ್ಕೂ ಸಹ ಡಿಪೆಂಡ್ ಆಗಿರುತ್ತೆ. ಈಗ ಹಣವನ್ನ ಶಾಲೆಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಹಾಗೆ ಸಬ್ಸಿಡಿ ಈ ಮುಂತಾದವುಗಳಿಂದ ತಗೊಳ್ ಬರ್ತಾರೆ. ಈಗ ರಾಜ್ಯಗಳು ಹೇಗೆ ಹಣವನ್ನ ನಿರ್ವಹಿಸುತ್ತೆ ಅನ್ನೋದನ್ನ ನಾವು ನೋಡೋಣ. ನೋಡಿ, ಈಗ ರಾಜ್ಯಗಳೇನಾದ್ರೂ ದುಡ್ಡನ್ನ ಖರ್ಚು ಮಾಡ್ತಿದೆ ಅಂತ ಅನ್ಕೊಳ್ಳಿ. ಎಷ್ಟು ಸಾಲವನ್ನ ಮಾಡಿರುತ್ತೆ, ಹಾಗೆ ಎಲ್ಲಿ ಹಣವನ್ನ ಖರ್ಚು ಮಾಡ್ತಿರುತ್ತೆ, ಇವುಗಳೆಲ್ಲನೂ ಕೂಡ ಒಂದು ಆರ್ಥಿಕ ಆರೋಗ್ಯವನ್ನ ತೋರ್ಸತ್ತೆ. ಫಿಸ್ಕಲ್ ಡೆಫಿಸಿಟ್ ಯಾಕಷ್ಟು ಮುಖ್ಯ ನೋಡಿ. ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿದ್ರೆ ರಾಜ್ಯವು ತನ್ನ ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡೋದು. ಈಗ 2000ರ ದಶಕದಲ್ಲಿ ನಾವು ನೋಡಿದಾಗ ದೇಶದ GDP 4.3% ರಷ್ಟು ಇತ್ತು. ಅಂದ್ರೆ ಸ್ಟೇಟ್ಸ್ ಫಿಸ್ಕಲ್ ಡೆಫಿಸಿಟ್ ಹೆಚ್ಚು ಚಿಂತೆ ಮಾಡ್ತಿತ್ತು. ಆದ್ರೆ ಇತ್ತೀಚಿನ 3 ವರ್ಷಗಳಿಂದ ಈ ಒಂದು ನಂಬರ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ 3% ಗಿಂತ ಕಡಿಮೆ ಆಗಿದೆ. ಇದು ಮೆಚ್ಚುವಂತ ಸಾಧನೆ ಅಂತಾನೆ ಹೇಳ್ಬೋದು ಅಲ್ವಾ. ಫಿಸ್ಕಲ್ ಡೆಫಿಸಿಟ್ ಏನಾದ್ರೂ ಕಡಿಮೆ ಆಯ್ತು ಅಂತಂದ್ರೆ ತುಂಬಾ ಒಳ್ಳೇದು. ಆದ್ರೆ ಸ್ಟೇಟ್ ಡೆಟ್ ಇನ್ನೂ ಕೂಡ ಹೆಚ್ಚಾಗಿದೆ. ಕರೆಂಟ್ ಸಿಚುವೇಶನ್ ಅಲ್ಲಿ ನಾವು ನೋಡಿದಾಗ ರಾಜ್ಯಗಳ ಸಾಲ ಏನಿದೆ GDPಯ 28.5%ಗೆ ಇರುತ್ತೆ. ಅಂದ್ರೆ ಇದು ರೆಕಮೆಂಡೆಡ್ 20%ಗಿಂತ ಹೆಚ್ಚಿನದು ಅಂತ ಹೇಳ್ಬೋದು. ಈಗ ಸಾಲ ಹೆಚ್ಚಾಯ್ತು ಅಂದ್ಕೊಳ್ಳಿ, ಆದಾಯದ ಪ್ರಮಾಣ ಕೂಡ ಬೇಗನೆ ಬೆಳೆದಿಲ್ಲ ಅಂತಂದ್ರೆ ಇದು ತೊಂದರೆಯನ್ನ ಉಂಟು ಮಾಡಬಹುದು. ಈಗ ಡೆಫಿಸಿಟ್ ಫೈನಾನ್ಸಿಂಗ್ ಅನ್ನ ರಾಜ್ಯಗಳು ಕೋಪ್ ಅಪ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ನೋಡಿ. 2005 ಮತ್ತೆ 6ರಲ್ಲಿ ನಾವು ನೋಡಿದಾಗ ಕೇವಲ 17% ಹಣ ಮಾರ್ಕೆಟ್ ನಿಂದ ಬರ್ತಿತ್ತು, ಅಂದ್ರೆ ಬಾಂಡ್ಸ್ ಇಂದ. ಈಗ ಇದು 79% ಅಷ್ಟು ಶೇಖರವಾಗಿದೆ ಅಂತ ಹೇಳ್ಬೋದು. ರಾಜ್ಯಗಳು ಹೆಚ್ಚಾಗಿ ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್ ಅಂದ್ರೆ SDLs ಅಲ್ಲಿ ಮಾರಾಟ ಮಾಡ್ತಿದೆ. ಇವು ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಸ್ ಗಳ ತರನೇ ಇರುತ್ತೆ, ಆದ್ರೆ ರಾಜ್ಯಗಳು ಅವುಗಳನ್ನ ಪ್ರತ್ಯೇಕವಾಗಿ ಬಿಡುಗಡೆ ಮಾಡತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಪದ್ಧತಿಯಿಂದ ರಾಜ್ಯಗಳು ಏನಾಗುತ್ತೆ, ಸ್ವಾವಲಂಬಿಯಾಗಿರುತ್ತೆ, ಆದ್ರೆ ಮಾರ್ಕೆಟ್ ರಿಸ್ಕ್ ಗಳಿಗೆ ಹೆಚ್ಚು ಒಳಗಾಗತ್ತೆ ಅಂತಾನೆ ಹೇಳ್ಬೋದು. ಇಂಟ್ರೆಸ್ಟ್ ರೇಟ್ಸ್ ಗಳೇನಾದ್ರೂ ಜಾಸ್ತಿ ಆಯ್ತು ಅಂತಂದ್ರೆ ಸಾಲ ಪಡೆಯೋದು ಕೂಡ ತುಂಬಾ ಕಾಸ್ಟ್ಲಿ ಆಗ್ಬೋದು. ಹಾಗೆ ರಾಜ್ಯಗಳ ಆದಾಯದ ಮೂಲಗಳು ಸಹ ಕಾಸ್ಟ್ಲಿ ಆಗತ್ತೆ ಅನ್ನೋದು ಇಲ್ಲಿ ಕಾಣತ್ತೆ. ಈಗ ಓನ್ ರೆವಿನ್ಯೂ ಟ್ಯಾಕ್ಸಸ್ ಅನ್ನ ನೋಡ್ತೀವಿ ಅಂತ ಅನ್ಕೊಳ್ಳಿ. SGST, ಆಲ್ಕೋಹಾಲ್ ಎಕ್ಸೈಸ್ ಡ್ಯೂಟೀಸ್, ಪ್ರಾಪರ್ಟಿ ಸ್ಟಾಂಪ್ ಡ್ಯೂಟೀಸ್ ಮತ್ತೆ ವೆಹಿಕಲ್ ಟ್ಯಾಕ್ಸಸ್ ಇಂದ ಬರುತ್ತೆ. ಅದೇ ಪ್ಯಾಂಡಮಿಕ್ ಆದ್ಮೇಲೆ ಸ್ಟೇಟ್ ಟ್ಯಾಕ್ಸಸ್ ಕಲೆಕ್ಷನ್ಸ್ ನಾವು ನೋಡಿದಾಗ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಈಗ ನಾವು ಟ್ಯಾಕ್ಸ್ ಬಯೋನ್ಸಿನ ನೋಡ್ತೀವಿ ಅಂತ ಅನ್ಕೊಳ್ಳಿ. ಒಂದು ಆರ್ಥಿಕತೆಯ ಬೆಳವಣಿಗೆನ ನಾವು ನೋಡಿದಾಗ ಟ್ಯಾಕ್ಸ್ ರೆವಿನ್ಯೂ ಏರಿಕೆ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಈಗ 1.44 ಆಗಿದೆ, ಅಂದ್ರೆ ಪ್ಯಾಂಡಮಿಕ್ ಇಂತ ಮುಂಚೆ 0.86 ಅಲ್ಲಿ ಇತ್ತು. ನಾನ್ ಟ್ಯಾಕ್ಸ್ ರೆವಿನ್ಯೂ ಈಗ ಮೈನಿಂಗ್ ಲೀಸಸ್ ಆಗಿರ್ಬೋದು, ಸರ್ವಿಸಸ್ ಫೀಸ್ ಆಗಿರ್ಬೋದು, ಹಾಗೆ ಯೂಸರ್
ಚಾರ್ಜಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಒಡಿಸಾ ಮೈನಿಂಗ್ ಅನ್ನ ನೋಡ್ತೀವಿ. ಈ ಪ್ರೀಮಿಯಮ್ಸ್ ಅನ್ನ ನಾವು ಮಾರ್ಕೆಟ್ ಪ್ರೈಸಸ್ ಏನಾದ್ರೂ ಜೋಡಿಸಿದ್ವಿ ಅಂತಂದ್ರೆ ಫ್ಲಕ್ಚುಯೇಷನ್ಸ್ ಇದ್ರೂ ಸಹ ಒಂದು ಸಮಸ್ಥಿತಿಯನ್ನ ಸಾಧಿಸಿರುತ್ತೆ. ಟ್ರಾನ್ಸ್ಫರ್ಸ್ ಫ್ರಮ್ ದಿ ಸೆಂಟರ್ ಅಂದ್ರೆ ಕೇಂದ್ರ ಏನಾದ್ರೂ ಸ್ಟೇಟ್ಸ್ಗೆ ತನ್ನ ಟ್ಯಾಕ್ಸ್ ನ 41% ಈ ಒಂದು ಹಂಚಿಕೆನ ಮಾಡ್ತು ಅಂತಂದ್ರೆ, ಈಗ GST ನೋಡೋಣ ಅಲ್ವಾ, 2017ರಲ್ಲಿ ಪರಿಚಯ ಮಾಡಿದ್ರು. ಆದ್ರೆ ರಾಜ್ಯಗಳ ಆದಾಯದ ಅಂತರವನ್ನು ಕೂಡ ಕಡಿಮೆ ಮಾಡ್ತು ಅಂತ ಹೇಳ್ಬೋದು. ಇದೆಲ್ಲನೂ ಕೂಡ ಬ್ಯಾಲೆನ್ಸ್ಡ್ ರೆವಿನ್ಯೂ ಕಲೆಕ್ಷನ್ಸ್ಗೆ ಕಾರಣವಾಗಿದೆ. ಹಾಗೆಯೇ ರಾಜ್ಯಗಳು ಯಾವ ರೀತಿ ಖರ್ಚು ಮಾಡುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ. ಈಗ RECO ರೇಷಿಯೋ ಅಂದ್ರೆ ಸ್ಟೇಟ್ಸ್ ಇಂದ ದಿನನಿತ್ಯ ಏನಾದ್ರೂ ವೆಚ್ಚಗಳನ್ನ ನಾವು ನೋಡಿದ್ವಿ ಅಂತಂದ್ರೆ, ಸಂಬಳ ಮತ್ತೆ ಸಬ್ಸಿಡೀಸ್ ಗಳಿಗೆ ಬಂದಿರುವಂತಹ ಒಂದು ವೆಚ್ಚ ಮಾಡೋದ್ರ ಜೊತೆಗೆ ಫ್ಯೂಚರ್ ಇನ್ವೆಸ್ಟ್ಮೆಂಟ್ಸ್ ಗಳಿಗೆ ಬಳಸುವಂತಹ ವೆಚ್ಚದ ಪ್ರಮಾಣನೂ ಕೂಡ ತೋರಿಸುತ್ತೆ. ಅಂದ್ರೆ RECO ರೇಷಿಯೋ ಕಡಿಮೆ ಇರೋದು ಸ್ಟೇಟ್ಸ್ಗಳು ಹೆಚ್ಚಾಗಿ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದನ್ನ ತೋರಿಸ್ತಾ ಇದೆ. 2021 ಹಾಗೂ 22ರಲ್ಲಿ 6.3 ಇದ್ದಂತಹ RECO ರೇಷಿಯೋ ಈಗ 5.2ಗೆ ಹೋಗಿದೆ. ಆದ್ರೆ ಕೆಲವು ರಾಜ್ಯಗಳು ಏನ್ ಮಾಡ್ತಿದೆ ಗೊತ್ತಾ, ದಿನನಿತ್ಯ ಮಾಡುವಂತಹ ಒಂದು ವೆಚ್ಚಗಳು ಏನಿರುತ್ತೆ ಅದನ್ನ ಜಾಸ್ತಿ ಬಳಸ್ತಿದೆ. ಇದರಿಂದ ಆದಾಯ ಸಹ ಕಡಿಮೆ ಆಗ್ತಿದೆ ಅಂತಾನೆ ಹೇಳ್ಬೋದು. ಸಬ್ಸಿಡೀಸ್ ಮತ್ತೆ ಫ್ರೀಬೀಸ್, ಈಗ ರಾಜ್ಯಗಳು ಏನ್ ಮಾಡುತ್ತೆ, ರೈತರು ಜಾಸ್ತಿ ಸಾಲ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಮನ್ನಾ ಮಾಡುತ್ತೆ. ಉಚಿತ ವಿದ್ಯುತ್ ಆಗಿರ್ಬೋದು ಮತ್ತೆ ನಗದು ಹಂಚಿಕೆಗಳಾಗಿರ್ಬೋದು ಇದನ್ನೆಲ್ಲನೂ ಕೂಡ ಫ್ರೀ ಆಗಿ ಕೊಡ್ತಿದೆ. ಇದು ತಾತ್ಕಾಲಿಕ ಸಹಾಯವನ್ನ ಕೊಡ್ಬೋದು. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ರಾಜ್ಯದ ಎಕನಾಮಿ ಸಿಚುವೇಶನ್ ತುಂಬಾ ಕಡಿಮೆ ಆಗತ್ತೆ. ಹಾಗಿದ್ರೆ ಮುಖ್ಯ ಕ್ಷೇತ್ರಗಳಲ್ಲಿ ಯಾವ್ಯಾವ ಚಾಲೆಂಜಸ್ ನ ಎದುರಿಸ್ತಿದೆ ಅಂತ ನೋಡೋಣ. ಪವರ್ ಸೆಕ್ಟರ್, ಡಿಸ್ಕಾಮ್ಸ್, ರಾಜ್ಯಗಳ ವಿದ್ಯುತ್ ವಿತರಣಾ ಸಂಸ್ಥೆಗಳು ಏನ್ ಮಾಡತ್ತೆ, ಆರ್ಥಿಕ ತೊಂದರೆಯಲ್ಲಿದೆ ಅಂತ ನಮ್ಗಿಲ್ಲಿ ಗೊತ್ತಾಗ್ತಿದೆ. 2022 ಹಾಗೂ 23ರಲ್ಲಿ ಡಿಸ್ಕಾಮ್ಸ್ ಒಂದು ಸಂಗ್ರಹಿತ ನಷ್ಟನ ನಾವು ನೋಡಿದ್ವಿ ಅಂತಂದ್ರೆ 6.5 ಲಕ್ಷ ಕೋಟಿ ತಲುಪಿದೆ ಅಂತಾನೆ ಹೇಳ್ಬೋದು. ಅಂದ್ರೆ GDPಯ 2.4%. ಇನ್ನು ಕೇಂದ್ರ ಸ್ಟೇಟ್ಸ್ಗೆನಾದ್ರೂ ಇದೊಂದು ರಿಫಾರ್ಮ್ಗೋಸ್ಕರ ಹೆಚ್ಚುವರಿಯಾಗಿ ಬಾರೋಯಿಂಗ್ ಸ್ಪೇಸ್ ನ ಕೊಟ್ಟಿದೆ. ಆದ್ರೆ ಫಲಿತಾಂಶ ತುಂಬಾನೇ ಮಿಕ್ಸ್ಚರ್ ಆಗೋಗಿದೆ. ಇನ್ನು R&D ಸ್ಪೆಂಡಿಂಗ್ ನ ರಾಜ್ಯಗಳಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಕೇವಲ GDPಯ 0.1% ಅಷ್ಟು ಇದೆ. ಅಂದ್ರೆ R&Dಗೆ ವೆಚ್ಚ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಇದರಿಂದ ಒಂದು ಲಾಂಗ್ ಟರ್ಮ್ ಬೆಳವಣಿಗೆಯಲ್ಲಿ ತೊಂದರೆ ಅಂತೂ ಖಂಡಿತವಾಗ್ಲೂ ಆಗತ್ತೆ. ಪೆನ್ಷನ್ಸ್, ನ್ಯೂ ಪೆನ್ಷನ್ ಸ್ಕೀಮ್ಸ್ NPS ಅಲ್ಲಿ ಈ ಒಂದು ಸ್ಟೇಟ್ಸ್ ಗಳು ಏನ್ ಮಾಡ್ತಿತ್ತು, ಕೆಲವು ಒಂದು ಓಲ್ಡ್ ಪೆನ್ಷನ್ ಸ್ಕೀಮ್ಸ್ ಅಂದ್ರೆ OPSಗೆ ಮತ್ತೆ ವಾಪಸ್ ಹೋಗ್ತಿದ್ರು. ಇದರಿಂದ ದೀರ್ಘಾವಧಿಯಲ್ಲಿ ಸ್ಟೇಟ್ಸ್ ಮೇಲೆ ಆರ್ಥಿಕ ಬಾಧ್ಯತೆಗಳು ಕೂಡ ಜಾಸ್ತಿ ಆಗತ್ತೆ. ನಾವೀನ್ಯತೆ ಮತ್ತು ಟೆಕ್ನಾಲಜಿ ಬಳಕೆ ಮಾಡೋದ್ರಿಂದ ಯಾವ ರೀತಿ ಇಂಪ್ರೂವ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಗುಜರಾತ್ GST ಸೇವಾ ಕೇಂದ್ರ ಸ್ಟಾರ್ಟ್ ಮಾಡಿದ್ರು. ಹಾಗೆ ಹರಿಯಾಣ QR ಕೋಡ್ ಟ್ರ್ಯಾಕಿಂಗ್ ಫಾರ್ ಆಲ್ಕೋಹಾಲ್ ಸಪ್ಲೈ ಚೈನ್. ಇನ್ನು ಡೆಲ್ಲಿ ನೋಡಿದ್ರೆ AI ಡ್ರಿವೆನ್ ಫೇಸ್ಲೆಸ್ GST ಅಡ್ಮಿನಿಸ್ಟ್ರೇಷನ್. ಈ ಎಲ್ಲಾ ಸ್ಟೇಟ್ಸ್ ಗಳು ಈ ರೀತಿ ಒಂದು ಟೆಕ್ನಾಲಜಿ ಬಳಕೆ ಜಾಸ್ತಿ ಮಾಡಿರೋದ್ರಿಂದ ಸತತವಾದ ಪ್ರಯತ್ನ ಜಾಸ್ತಿ ಆಯ್ತಲ್ವಾ. ಇದರಿಂದ ಏನಾಯ್ತು, ಟ್ಯಾಕ್ಸ್ ಕಂಪ್ಲೈಯನ್ಸ್ ಮತ್ತೆ ರೆವಿನ್ಯೂ ಗ್ರೋತ್ ಸಹ ಜಾಸ್ತಿ ಆಯ್ತು. ಹಾಗೆ ಮುಖ್ಯ ಪ್ರಾಧಾನ್ಯತೆಗಳನ್ನ ಎಲ್ಲಿ ಕೊಡ್ಬೋದು, RBI ರಿಪೋರ್ಟ್ ಪ್ರಕಾರ ಸ್ಟೇಟ್ಸ್ಗೆ ಈ ಒಂದು ಮುಖ್ಯ ಬಿಂದುಗಳನ್ನ ಸೂಚಿಸಲೇಬೇಕಾಗತ್ತೆ. ಸಬ್ಸಿಡೀಸ್ ನ ಕಡಿಮೆ ಮಾಡಬೇಕು. ಈಗ ದೀರ್ಘಾವಧಿ ಉದ್ದೇಶಕ್ಕಾಗಿ ಬಂಡವಾಳ ಏನಾದ್ರೂ ಹೂಡಿಕೆ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಕಮ್ಮಿ ಮಾಡಬೇಕು. ಎಕ್ಸ್ಪೆಂಡಿಚರ್ ರಾಷನಲೈಸೇಷನ್, ಈಗ ದೈನಂದಿನ ವೆಚ್ಚಗಳನ್ನೇನಾದ್ರೂ ಕಡಿಮೆ ಮಾಡಿದ್ರು ಅಂತಂದ್ರೆ ಮುಂದಿನ ಡೆವಲಪ್ಮೆಂಟ್ ನಲ್ಲಿ ಖಂಡಿತವಾಗ್ಲೂ ಹೆಚ್ಚಾಗಿ ಹೂಡಿಕೆ ಮಾಡಬಹುದು ಅಲ್ವಾ. ಟ್ರಾನ್ಸ್ಪರೆನ್ಸಿ ಸುಧಾರಣೆ, ಈಗ ಸ್ಟ್ಯಾಂಡರ್ಡೈಸ್ ರಿಪೋರ್ಟಿಂಗ್ ಮತ್ತೆ ಡೇಟಾ ಸಿಸ್ಟಮ್ಸ್ ಗಳು ಕೂಡ ತುಂಬಾನೇ ಮುಖ್ಯ. ಈಗ ನೋಡಿ, ಸಾವಧಾನ ಯೋಜನೆ ಮತ್ತೆ ನಾವೀನ್ಯತೆಗಳಿಂದ ಸ್ಟೇಟ್ಸ್ ಏನ್ ಮಾಡುತ್ತೆ, ತಮ್ಮ ಒಂದು ಎಕನಾಮಿ ಸಿಚುವೇಶನ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಇದನ್ನ ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಒಂದು ಒಳ್ಳೆ ಭವಿಷ್ಯನೂ ಕೂಡ ರೂಪಿಸ್ಕೊಳ್ಳುತ್ತೆ ಅಲ್ವಾ. ಒಂದು ವಿಷಯ ನೆನಪಿರ್ಲಿ, ನಾವು ಒಂದೊಂದು ರೂಪಾಯಿನೂ ಕೂಡ ಇವತ್ತು ಖರ್ಚು ಮಾಡ್ತಿದೀವಿ ಅಂತಂದ್ರೆ ನಮ್ಮ ದೇಶದ ಭವಿಷ್ಯವನ್ನ ನಾವೇ ರೂಪಿಸ್ತಿದೀವಿ ಅಂತ ಅರ್ಥ. ಎವ್ರಿ ರುಪಿ ಸ್ಪೆಂಡ್ ಟುಡೇ ಶೇಪ್ಸ್ ದಿ ಇಂಡಿಯಾ ಆಫ್ ಟುಮಾರೋ. HDFC ಬ್ಯಾಂಕ್ ಮರ್ಜರ್ಗೆ ಸಂಬಂಧಪಟ್ಟಿರುವಂತಹ ಒಂದು ಇನ್ಸೈಡ್ ಟ್ರೇಡಿಂಗ್ ಪ್ರಕರಣನ ನಾನು ನಿಮಗೆ ಸರಳವಾಗಿ ತಿಳಿಸ್ತೀನಿ. ಈಗ ನೋಡಿ, ಇನ್ಸೈಡರ್ ಟ್ರೇಡಿಂಗ್ ಅಂತಂದ್ರೆ ಏನು, ಇದು ಯಾಕೆ ಇಷ್ಟು ದೊಡ್ಡ ವಿಷಯ ಆಗಿದೆ. ಈಗ ಕಾರ್ಡ್ ಗೇಮ್ ಏನಾದರೂ ಆಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾರಾದರೂ ಎಲ್ಲಾ ಆಟಗಾರರ ಕಾರ್ಡ್ಗಳನ್ನ ಗುಪ್ತವಾಗಿ ನೋಡ್ಬೋದು ಅಂತ ಅನ್ಕೊಂಡಿರ್ತಾರೆ. ಇದರಿಂದ ಅವ್ರಿಗೇನಾಗುತ್ತೆ, ದೊಡ್ಡ ಪ್ರಯೋಜನನೇ ಆಗತ್ತೆ. ಅಂದ್ರೆ ಇನ್ಸೈಡರ್ ಟ್ರೇಡಿಂಗ್ ಸಹ ಇದ್ರ ತರನೇ. ಆದ್ರೆ ಯಾರಾದ್ರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಡೀತಿದೆ ಅಂತಂದ್ರೆ ಯಾರಾದ್ರೂ ಗುಪ್ತ ಮಾಹಿತಿಗಳನ್ನ ಅಂದ್ರೆ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಅನ್ನ ಬಳಸ್ಕೊಂಡು ಅದನ್ನ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಬಹುದು. ಇದರಿಂದ ಏನಾಗುತ್ತೆ, ಸ್ಟಾಕ್ಸ್ ನ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಮಾರಾಟ ಮಾಡೋದಾಗಿರ್ಬೋದು, ಇದೆಲ್ಲನೂ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ಕಂಪನಿ ಒಂದು ಮರ್ಜರ್ ಅಂದ್ರೆ ಹೊಸ ಉತ್ಪನ್ನ ಅಥವಾ ಸ್ಟಾಕ್ ಪ್ರೈಸ್ ನ ಏರಿಕೆ ಮಾಡಬೇಕು, ಸುದ್ದಿ ಪ್ರಕಟಣೆ ಆಗೋಕ್ಕಿಂತ ಮುಂಚೆನೆ ಅವ್ರಿಗೆ ಆ ಮಾಹಿತಿ ಎಲ್ಲ ಗೊತ್ತಿದ್ರು ಅಂತಂದ್ರೆ ಸ್ಟಾಕ್ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಇದರಿಂದ ಅವ್ರಿಗೆ
ಆವರೇಜ್ ಇನ್ವೆಸ್ಟ್ಮೆಂಟ್ ಆಗಿರಲಿ, ಲಾಭನೂ ಸಹ ಸಿಗೋದಿಲ್ಲ. ಇದು ಮಾರ್ಕೆಟ್ನಲ್ಲಿ ಏನಾಗುತ್ತೆ, ಸಮಾನತೆ ಅಂದ್ರೆ ಫೇರ್ನೆಸ್ ಅಂತ ನಾವೇನು ಅನ್ಕೊಂಡಿರ್ತೀವಿ ಅದೇ ಕುಸ್ತೋಗತ್ತೆ. ಅದಕ್ಕೆ ಸೆಬಿ ಏನ್ ಮಾಡ್ತಿದೆ ಗೊತ್ತಾ, ಈ ವಿಷಯಗಳು ಮುಂದೆ ಈ ರೀತಿ ನಡಿಬಾರ್ದು, ಅದಕ್ಕೋಸ್ಕರ ಒಂದು ಸ್ಟ್ರಿಕ್ಟ್ ಆದ ಆಕ್ಷನ್ಸ್ ಅನ್ನ ತಗೊಳ್ತಿದೆ. ಅಂದ್ರೆ ಈ ಒಂದು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಿ ಯಾವ ಒಂದು ಸ್ಟೆಪ್ ತಗೊಳ್ಬಹುದು ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. HDFC ಲಿಮಿಟೆಡ್ ತನ್ನ ಒಂದು HDFC ಬ್ಯಾಂಕ್ ಜೊತೆ ಮರ್ಜರ್ ಮಾಡ್ತಿದ್ದಾರೆ ಅಂತ ಘೋಷಣೆ ಮಾಡಿದ್ರು. ಇದು ಸಾಮಾನ್ಯವಾಗಿ ಅಗ್ರಿಮೆಂಟ್ ಅಲ್ಲ, ಅಂದ್ರೆ ಇದು ಭಾರತೀಯ ಬ್ಯಾಂಕಿಂಗ್ ಇತಿಹಾಸದಲ್ಲಿ ದೊಡ್ಡ ಮರ್ಜರ್ಗಳಲ್ಲೊಂದು ಅಂತ ಹೇಳ್ಬೋದು. ಇಂತಹ ಒಂದು ದೊಡ್ಡ ಒಪ್ಪಂದಗಳನ್ನ ಸ್ಟಾಕ್ ಪ್ರೈಸಸ್ ಏರ್ಸಲು ಸಾಧ್ಯವಾಗುತ್ತಾ? ಯಾಕೆ ಅಂತಂದ್ರೆ ಇದರಿಂದ ಹೊಸ ಬೆಳವಣಿಗೆ ಆಗಿರ್ಬೋದು ಅಥವಾ ಲಾಭದ ಅವಕಾಶಗಳು ಸೃಷ್ಟಿಯಾಗತ್ತೆ. ಆದ್ರೆ ಸೆಬಿ ಒಂದು ವಿಶಿಷ್ಟವಾದ ವ್ಯವಹಾರದ ಆಕ್ಟಿವಿಟೀಸ್ ಗಳನ್ನ ಗಮನಿಸ್ತು. ಈಗ ಮರ್ಜರ್ ಅಧಿಕೃತವಾಗಿ ಘೋಷಣೆ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ಅದಕ್ಕಿಂತ ಮೊದಲು HDFC ಮತ್ತು HDFC ಬ್ಯಾಂಕ್ ಸ್ಟಾಕ್ಗಳಲ್ಲಿ ಅಸಾಮಾನ್ಯ ವ್ಯವಹಾರ ಒಂದು ನಡೀತಾ ಇದೆ. ಹೀಗಾಗಿ ಸೆಬಿ ಅದನ್ನ ತನಿಖೆ ಮಾಡೋದಕ್ಕೆ ಶುರು ಮಾಡ್ತು. ಹಾಗಿದ್ರೆ ಸೆಬಿ ಏನನ್ನ ಕಂಡಿಡಿತು? ಸೆಬಿ ತನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಇಬ್ರು ಪ್ರಮುಖ ವ್ಯಕ್ತಿಗಳನ್ನ ಗುರುತಿಸಿತು. ನಿಮಯ್ ಪಾರೇಖ್, ಅವನ ಒಂದು ಆಪ್ತ ಸ್ನೇಹಿತ ಆದಂತಹ ರಾಹಿಲ್ ದಲಾಲ್. ಅಂದ್ರೆ ಪಾರೇಖ್ ಡೆಲಾಯ್ಟ್ ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ HDFC ಬ್ಯಾಂಕ್ 2022 ಮಾರ್ಚ್ 29 ಮರ್ಜರ್ ಆಗ್ತಿದೆ ಅಂತ ಅನೌನ್ಸ್ ಮಾಡ್ತು ಅಲ್ವಾ. ಆಗ ಈ ಕೆಲಸದಿಂದ ಪಾರೇಖ್ ಏನ್ ಮಾಡಿದ್ರು, ಮರ್ಜರ್ ಕುರಿತು ಒಂದು ಪ್ರಮುಖವಾದ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಅನ್ನ ತಗೊಂಡ್ರು. ಆದ್ರೆ ಪಾರೇಖ್ ನೇರವಾಗಿ ಸ್ಟಾಕ್ಸ್ ಅನ್ನ ಪರ್ಚೇಸ್ ಮಾಡಲಿಲ್ಲ. ಇದು ಹೆಚ್ಚಿನ ಅನುಮಾನ ಉಂಟು ಮಾಡುತ್ತೆ ಆಬ್ವಿಯಸ್ಲಿ. ಅದ್ರ ಬದಲಿಗೆ ಏನ್ ಮಾಡಿದ್ರು, ಈ ಮಾಹಿತಿಯನ್ನ ದಾಲಾಲ್ ಹತ್ರ ಹಂಚ್ಕೊಂಡ್ರು. ದಾಲಾಲ್ ನೇರವಾಗಿ ತನ್ನ ಹೆಸರಲ್ಲಿ ಸ್ಟಾಕ್ಸ್ ಅನ್ನ ಖರೀದಿಸದೆ ಅದ್ರ ಬದಲಿಗೆ ಏನ್ ಮಾಡ್ತಾರೆ, ತನ್ನ ತಂದೆಯ ಹಿಂದೂ ಅನ್ಡಿವಿಡೆಂಟ್ ಫ್ಯಾಮಿಲಿ HUF ಅಂತ ಏನ್ ಹೇಳ್ತೀವಿ, ಇದರ ಒಂದು ಖಾತೆಯನ್ನ ಬಳಸ್ಕೊಂಡು ಟ್ರೇಡ್ಸ್ ಮಾಡಕ್ಕೆ ಶುರು ಮಾಡಿದ್ರು. ಟ್ರೇಡಿಂಗ್ ಹೇಗ್ ನಡೀತು? ದಾಲಾಲ್ ನೇರವಾಗಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡದೆ ಕಾಲ್ ಆಪ್ಷನ್ಸ್ ಅನ್ನ ಪರ್ಚೇಸ್ ಮಾಡಿದ್ರು. ಕಾಲ್ ಆಪ್ಷನ್ ಅಂತಂದ್ರೆ ಏನು? ಈಗ ಯಾರಾದ್ರೂ ಪರ್ಚೇಸ್ ಮಾಡ್ತಾರೆ ಒಂದು ಸ್ಟಾಕ್ಸ್ ನ ಅಂತ ಅನ್ಕೊಳ್ಳಿ, ಭವಿಷ್ಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಸ್ಟಾಕ್ಸ್ ಅನ್ನ ಖರೀದಿಸುವಂತ ಹಕ್ಕನ್ನ ಇದು ಕೊಡತ್ತೆ. ಈಗ ಸ್ಟಾಕ್ ಪ್ರೈಸ್ ಬೆಲೆ ಜಾಸ್ತಿ ಆಗತ್ತೆ ಅನ್ಕೊಳ್ಳಿ, ಈ ಆಪ್ಷನ್ಸ್ ಮೌಲ್ಯ ಅಂದ್ರೆ ವ್ಯಾಲ್ಯೂ ಏನಿರುತ್ತೆ ಇದು ಕೂಡ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ. ಮರ್ಜರ್ ಘೋಷಣೆ ಆದ್ಮೇಲೆ HDFC ಮತ್ತು HDFC ಬ್ಯಾಂಕ್ ಸ್ಟಾಕ್ಸ್ ಗಳ ಬೆಲೆ ಏನಿರುತ್ತೆ ಅದು ತಾತ್ಕಾಲಿಕವಾಗಿ ಜಾಸ್ತಿ ಆಗೋಯ್ತು. ದಾಲಾಲ್ ಈ ಒಂದು ಕಾಲ್ ಆಪ್ಷನ್ಸ್ ನ ಮಾರಾಟ ಮಾಡಿಕೊಂಡು 5.67 ಲಕ್ಷನ ಅಂದ್ರೆ HDFC ಆಪ್ಷನ್ ಇಂದ ಮತ್ತೆ 2.52 ಲಕ್ಷನ HDFC ಬ್ಯಾಂಕ್ ಆಪ್ಷನ್ಸ್ ಇಂದ ಲಾಭ ತಗೊಂಡ್ರು. ಒಟ್ಟು 8 ಲಕ್ಷಕ್ಕಿಂತ ಜಾಸ್ತಿ. ಸೆಬಿ ಯಾಕೆ ಈ ಒಂದು ಪ್ರಕರಣವನ್ನ ಸಾಬೀತು ಮಾಡ್ತು ನೋಡಿ. ಪಾರೇಖ್ ಮತ್ತು ದಾಲಾಲ್ ನಡುವೆ ಮರ್ಜರ್ ಅನೌನ್ಸ್ಮೆಂಟ್ ಮುಂಚಿನ ದಿನಗಳಿಂದನೂ ಕೂಡ ಇದೆ, ಅಂದ್ರೆ ಅವರ ಒಂದು ಸಂಪರ್ಕ ಜಾಸ್ತಿ ಇದೆ. ಇದನ್ನ ನಾವು ಫ್ರೀಕ್ವೆಂಟ್ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ದಾಲಾಲ್ ತನ್ನ ಹೆಸರನ್ನ ಬಳಸದೆ ಕುಟುಂಬದ ಖಾತೆ ಅಂದ್ರೆ ಫ್ಯಾಮಿಲಿ ಅಕೌಂಟ್ ಮತ್ತೆ ಕಾಲ್ ಆಪ್ಷನ್ಸ್ ನ ಯೂಸ್ ಮಾಡಿಕೊಂಡು ಇದರಿಂದ ಒಂದು ಲಾಭನ ಮಾಡ್ಕೊಂಡ್ರು. ಸೆಬಿ ಈ ಎಲ್ಲಾ ಸಂಪರ್ಕಗಳನ್ನ ಅಂದ್ರೆ ಲಿಂಕ್ಸ್ ಗಳನ್ನ ಪತ್ತೆ ಹಚ್ತು. ಈ ರೀತಿ ಸಿಕ್ಕಾಕೊಂಡ್ಮೇಲೆ ಶಿಕ್ಷೆ ಮತ್ತೆ ದಂಡ ಯಾವ ರೀತಿ ಇರುತ್ತೆ ನೋಡಿ. ಪಾರೇಖ್ ಮಾಹಿತಿಯನ್ನ ಲೀಕ್ ಮಾಡಾದ್ಮೇಲೆ 39 ಲಕ್ಷ ದಂಡವನ್ನ ಪೇ ಮಾಡಿದ್ರು. ದಾಲಾಲ್ ಅಂದ್ರೆ ಅವರೇ ಇನ್ವೆಸ್ಟ್ ಮಾಡಿದ್ದು 35 ಲಕ್ಷ ದಂಡವನ್ನ ಅವರು ಕೂಡ ಪೇ ಮಾಡಿದ್ರು. ಈ ದಂಡವನ್ನ ಅಂದ್ರೆ ಪೆನಾಲ್ಟಿ ಅಂತ ಏನ್ ಹೇಳ್ತೀವಿ, ಇದು 2024 ಡಿಸೆಂಬರ್ ಅಲ್ಲಿ ಪೇ ಮಾಡಲಾಯಿತು. ಹಾಗೆ ಸೆಬಿ ಈ ಒಂದು ಪ್ರಕರಣವನ್ನ ಡಿಸೆಂಬರ್ 20, 2024 ಅಧಿಕೃತವಾಗಿ ಕ್ಲೋಸ್ ಮಾಡ್ತು. ಹೀಗಾದ್ರೂ ಸಹ ಸೆಬಿ ತನ್ನ ಒಂದು ರೈಟ್ ಅನ್ನ ಉಳಿಸ್ಕೊಂಡಿದೆ. ಈಗ ಏನಾದ್ರೂ ಫ್ಯೂಚರ್ ಡಿಸ್ಕ್ರಿಪೆನ್ಸಿಸ್ ಕಂಡು ಬಂದ್ರೆ ಈ ಪ್ರಕರಣವನ್ನ ಮತ್ತೆ ತೆರೆದು ಇನ್ವೆಸ್ಟಿಗೇಟ್ ಖಂಡಿತವಾಗ್ಲೂ ಮಾಡ್ತಾರೆ. ಈ ಒಂದು ಪ್ರಕರಣ ಇನ್ಸಿಡೆಂಟ್ ನಮ್ಗೆ ಏನ್ ಹೇಳುತ್ತೆ ನೋಡಿ, ಇನ್ಸೈಡರ್ ಟ್ರೇಡಿಂಗ್ ಮೆಥಡ್ಸ್ ಗಳು ಹೆಚ್ಚು ಸೊಫಿಸ್ಟಿಕೇಟೆಡ್ ಆಗಿದೆ. ಆದ್ರೆ ನೇರವಾಗಿ ಸ್ಟಾಕ್ಸ್ ಅನ್ನ ನೀವು ಪರ್ಚೇಸ್ ಮಾಡದೆ ಕುಟುಂಬದ ಖಾತೆ ಅಥವಾ ಕಾಲ್ ಆಪ್ಷನ್ಸ್ ನ ಯೂಸ್ ಮಾಡಿಕೊಂಡು ತುಂಬಾ ಕ್ಲೆವರ್ ಇಂದ ನೀವೇನಾದ್ರೂ ಅಚೀವ್ ಮಾಡೋದಕ್ಕೆ ಬಳಸ್ತಿದ್ದೀರಾ ಅಂತಂದ್ರೆ ಸೆಬಿಸ್ ಡಿಟೆಕ್ಷನ್ ಮೆಕ್ಯಾನಿಸಮ್ ಏನಿದೆ ಅದು ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಈಗ ಅಡ್ವಾನ್ಸ್ ಟೂಲ್ ಅನ್ನ ಬಳಸ್ಕೊಂಡು ಅಸಾಮಾನ್ಯ ವ್ಯವಹಾರಗಳನ್ನ ನೀವು ಮಾಡಿದ್ರಿ ಅಂತಂದ್ರೆ ಇನ್ಸೈಡರ್ ಟ್ರೇಡಿಂಗ್ ಪ್ರಕರಣಗಳನ್ನ ಪತ್ತೆ ಹಚ್ಚಿ ಖಂಡಿತಲೂ ನಿಮ್ಗೆ ಪೆನಾಲ್ಟಿನ ಹಾಕ್ತಾರೆ. ಈಗ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮೇಲೆ ಇರುವಂತಹ ಒಂದು ನಂಬಿಕೆನ ಯಾರಾದ್ರೂ ಡೌನ್ ಮಾಡ್ತಿದ್ದಾರೆ ಅಂತಂದ್ರೆ ಸೆಬಿ ಖಂಡಿತವಾಗ್ಲೂ ಒಂದು ಕ್ರಮನ ತಗೊಳತ್ತೆ ಅಲ್ವಾ. ಈ ಪ್ರಕರಣಗಳು ಏನ್ ಮಾಡತ್ತೆ, ಮಾರ್ಕೆಟ್ ಅನ್ನ ಫೇರ್ ಆಗಿ ಇರಬೇಕು ಅಂತ ಯೋಚನೆ ಮಾಡ್ಸತ್ತೆ. ಅಂದ್ರೆ ರೆಗ್ಯುಲೇಟರ್ಸ್ ಯಾಕೆ ಅಗತ್ಯ ಇದೆ ಅನ್ನೋದನ್ನು ಕೂಡ ನೆನಪಿಸುತ್ತೆ. ಸೆಬಿ ತನ್ನ ಟೆಕ್ನಾಲಜಿಯಿಂದ ಈ ಒಂದು ರೂಲ್ಸ್ ಗಳನ್ನ ಹೊಸ ಯುಗದ ಇನ್ಸೈಡರ್ ಟ್ರೇಡರ್ಸ್ ವಿರುದ್ಧವಾಗಿ ಹೋರಾಟ ಮಾಡ್ತಿದೆ. ಇನ್ನು ನಾವು ಇನ್ವೆಸ್ಟರ್ಸ್ ಯಾರೆಲ್ಲ ಇದೀವಿ, ಪ್ರತಿದಿನ ಇನ್ವೆಸ್ಟ್ ಮಾಡ್ತಿದೀವಿ, ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ ಅಂತಂದ್ರೆ ಫೇರ್ ಆಗಿ ಹೆಜ್ಜೆ ಇಡೋದಕ್ಕೆ ತುಂಬಾ ಈಸಿ ಆಗತ್ತೆ. ನೀವೆಲ್ಲರೂ ಕೂಡ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಈ ವಿಷಯ ನಿಮ್ಗೆ ಗೊತ್ತಿರಲೇಬೇಕು. ಕ್ರೆಡಿಟ್ ಕಾರ್ಡ್ ಇಂಟ್ರೆಸ್ಟ್ ರೇಟ್ಸ್ ಯಾಕೆ ಜಾಸ್ತಿ ಆಗಿದೆ ನೋಡಿ. ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಬಳಸ್ತಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ.
ನಿಮ್ಗೆ ಡೆಡ್ ಲೈನ್ ಆಗಿರುತ್ತೆ, ಅದನ್ನ ನೀವು ಪೇ ಮಾಡಬೇಕು. ಬ್ಯಾಂಕ್ ನಿಮ್ಗೊಂದು ದೊಡ್ಡ ಪ್ರಮಾಣದ ಇಂಟ್ರೆಸ್ಟ್ ಅನ್ನ ಹಾಕಿರುತ್ತೆ, ಬಾಕಿ ಮೊತ್ತದ ಮೇಲೆ ವಸೂಲು ಮಾಡಬೇಕು ಅಂತಾನು ಕೂಡ ಅನ್ಕೊಂಡಿರತ್ತೆ. ಇದನ್ನ ನೀವು ಕರೆಕ್ಟ್ ಟೈಮ್ಗೆ ಪೇ ಮಾಡಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಪೆನಾಲ್ಟಿ ಜಾಸ್ತಿ ಆಗುತ್ತೆ. 2008 ರಲ್ಲಿ ಭಾರತದ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರೆಡ್ರೆಸಲ್ ಕಮಿಷನ್ಸ್ ಅಂತ ಏನ್ ಹೇಳ್ತೀವಿ, ಇದನ್ನ NCDRC ಅಂತಾನು ಕೂಡ ಕರಿತೀವಿ. ಆಯ್ತಾ, ಕ್ರೆಡಿಟ್ ಕಾರ್ಡ್ ಡಿಫಾಲ್ಟ್ಸ್ ಮೇಲೆ ಅಂದ್ರೆ ಸುಲಿಗೆ ಏನಾದ್ರೂ ದುಡ್ಡನ್ನ ಮಾಡ್ತಿದ್ದಾರೆ ಅಂತಂದ್ರೆ ಹೈ ಇಂಟ್ರೆಸ್ಟ್ ರೇಟ್ಸ್ ಈ ಒಂದು ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ ಒಂದು ದೊಡ್ಡ ತೀರ್ಪನ್ನೇ ಕೊಟ್ಟಿತ್ತು. ಇಂಟ್ರೆಸ್ಟ್ ರೇಟ್ಸ್ ಗರಿಷ್ಠವಾಗಿ ಅಂದ್ರೆ ಮ್ಯಾಕ್ಸಿಮಮ್ 30% ವಾರ್ಷಿಕದವರೆಗೂ ಇತ್ತು, ಪರ್ ಆ್ಯನಮ್ ಇಷ್ಟಿತ್ತು ಅಂತಂದ್ರೆ ಅದನ್ನ ಕಡಿಮೆ ಮಾಡಬೇಕು. ಆದ್ರೆ 2024 ಡಿಸೆಂಬರ್ 20 ಭಾರತದ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪನ್ನ ರದ್ದುಪಡಿಸಿದೆ. ಇದು ದೊಡ್ಡ ಬೆಳವಣಿಗೆ. ಯಾಕೆ ಅಂತಂದ್ರೆ ಇದರಿಂದ ಬ್ಯಾಂಕ್ಸ್ ತಮ್ಮ ಒಂದು ಇಂಟ್ರೆಸ್ಟ್ ರೇಟ್ಸ್ ಅನ್ನ ಉಚಿತವಾಗಿ ನಿರ್ಧರಿಸಿಕೊಳ್ಬಹುದು. ಹಾಗಾಗಿ ಏನಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಇದ್ರ ಹಿಸ್ಟ್ರಿ ಏನ್ ಗೊತ್ತಾ, 2008 ರಲ್ಲಿ ಈಗ ಒಬ್ಬ ಕನ್ಸ್ಯೂಮರ್ ರೈಟ್ಸ್ ಟ್ರಸ್ಟ್ ಅದನ್ನ ನಾವು ನೋಡಿದಾಗ ಹೂಡಿಕೆದಾರರ ಪರವಾಗಿ ಅಂದ್ರೆ NCDRCಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ರು. ಅವ್ರು ಹೇಳಿದ್ದೇನು ಅಂತಂದ್ರೆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್ ಬಾಕಿ ಉಳಿಸಿದವ್ರಿಗೆ ಬ್ಯಾಂಕ್ಸ್ಗಳು ಕಠಿಣ ಮತ್ತೆ ಅನವಶ್ಯಕವಾಗಿ ಹೆಚ್ಚಿನ ಇಂಟ್ರೆಸ್ಟ್ ಅನ್ನ ಹಾಕ್ತಿದ್ದಾರೆ ಅಂತ. ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ನೋಡಿದ್ರೆ ಕೆಲವು ಸತಿ 50% ವರೆಗೂ ಇರುತ್ತೆ, ಅಂದ್ರೆ ವಾರ್ಷಿಕವಾಗಿ ಹೋಗ್ತಿದೆ. ಹಾಗೆ ಆವರೇಜ್ ಆಗಿ ನಾವು ನೋಡಿದಾಗ ಲೋನ್ ಇಂಟ್ರೆಸ್ಟ್ ಸಹ 10 to 15% ವರೆಗೂ ಆನ್ಯುಲಿ ಬರುತ್ತೆ. ಜೊತೆಗೆ ಇದನ್ನೆಲ್ಲ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ತುಂಬಾ ಕಾಸ್ಟ್ಲಿ ಆಗ್ತಿದೆ, ಹಾಗೆ ಜಾಸ್ತಿ ಆಗ್ತಿದೆ ಅಂತ. ಅದಕ್ಕೆ NCDRC ತೀರ್ಪು ಏನಾಗಿತ್ತು ಅಂತಂದ್ರೆ ಕ್ರೆಡಿಟ್ ಕಾರ್ಡ್ ಓವರ್ ಡ್ಯೂ ಪೇಮೆಂಟ್ಸ್ ಮೇಲೆ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಗರಿಷ್ಠವಾಗಿ 30% ವಾರ್ಷಿಕದವರೆಗೂ ಸಹ ನಿಯಂತ್ರಣ ಮಾಡಬೇಕು ಅಂತ ಹೇಳಿತ್ತು. ಲೋನ್ಸ್ ಮತ್ತೆ ಕ್ರೆಡಿಟ್ ಕಾರ್ಡ್ ಇಂಟ್ರೆಸ್ಟ್ ರೇಟ್ಸ್ಗೆ ಇರುವಂತಹ ವ್ಯತ್ಯಾಸ ಏನು? ಲೋನ್ ಇಂಟ್ರೆಸ್ಟ್ ರೇಟ್ಸ್ ನ ಎಲ್ಲರೂ ಸಹ ಬಾಕಿ ಮೊತ್ತದ ಮೇಲೆ ಹಂಚಿಕೆ ಮಾಡಲಾಗುತ್ತೆ. ಆದ್ರೆ ಕ್ರೆಡಿಟ್ ಕಾರ್ಡ್ಸ್ ನಲ್ಲಿ ನೀವೇನಾದ್ರೂ ಪೇ ಮಾಡೋದ್ ಮಿಸ್ ಮಾಡಿದ್ರಿ ಅಂತಂದ್ರೆ ಪೇನಲ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಇದರಿಂದ ಈ ಎರಡರ ಮಧ್ಯದಲ್ಲೂ ಸಹ ಬೇಕಾದಷ್ಟು ಡಿಫರೆನ್ಸಸ್ ಇದೆ. ಸುಪ್ರೀಂ ಕೋರ್ಟ್ ತೀರ್ಪು ಏನಾಗಿದೆ? ಸುಪ್ರೀಂ ಕೋರ್ಟ್ ಯಾಕೆ NCDRC ತೀರ್ಪನ್ನ ರದ್ದು ಮಾಡ್ತು? ನೋಡಿ, ಈ ಒಂದು ಇನ್ಸಿಡೆಂಟ್ ಅನ್ನ ನಾವು ನೋಡಿದಾಗ ಕನ್ಸ್ಯೂಮರ್ ರೈಟ್ಸ್ ಬಗ್ಗೆ ಅಲ್ಲ, ಇದು ಪೇಮೆಂಟ್ ಪ್ರಾಡಕ್ಟ್ಸ್ ಯಾವ ರೀತಿ ರೂಪಿಸಬೇಕು ಅನ್ನೋ ಒಂದು ದೊಡ್ಡ ಪ್ರಶ್ನೆ. ಈ ಒಂದು ತೀರ್ಮಾನವನ್ನ ಮಾಡಬೇಕು ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಹೆಚ್ಚಿನ ಒಂದು ಅರ್ಹತೆಯನ್ನ ಹೊಂದಿದೆ. ಹೀಗಾಗಿ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಬ್ಯಾಂಕ್ಸ್ ಗಳಿಗೆ ಮಾರುಕಟ್ಟೆಯ ಸಿಚುವೇಶನ್ ಅಂದ್ರೆ ಈ ಒಂದೆಲ್ಲ ಕಂಡೀಷನ್ಸ್ ನ ನೋಡಿ ಹಾಗೆ ಗ್ರಾಹಕರ ಪ್ರೊಫೈಲ್ ಆಧಾರದ ಮೇಲೆ ಇಂಟ್ರೆಸ್ಟ್ ರೇಟ್ಸ್ ಅನ್ನ ನಿರ್ಧಾರ ಮಾಡಲೇಬೇಕು ನೀವು ಅಂತ ಒಂದು ಆಪರ್ಚುನಿಟಿನೂ ಕೂಡ ಕೊಟ್ಟಿದೆ. ಇನ್ನು ನಾವು ಗ್ರಾಹಕರ ದೃಷ್ಟಿಯಿಂದ ನೋಡಿದ್ವಿ ಅಂತಂದ್ರೆ ಒಂದು ಲಾಜಿಕಲ್ ಪರ್ಸ್ಪೆಕ್ಟಿವ್ ನಲ್ಲಿ ತೀರ್ಪನ್ನ ಕಾಣಬಹುದು. ಅಂದ್ರೆ ಬ್ಯಾಂಕ್ಸ್ ಆಗಿರ್ಬೋದು, ಇದರಲ್ಲಿ ಇರುವಂತಹ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು. ಮೊದಲೇ ನಾವು ಇದನ್ನ ನೋಡ್ತಿದೀವಿ. ನೀವೇನಾದ್ರೂ ಪೇ ಮಾಡೋದು ಲೇಟ್ ಮಾಡಿದ್ರಿ ಅಂತಂದ್ರೆ ಜಾಗೃತಕವಾಗಿ ನೋಡಿದ್ರೂ ಸಹ ಒಂದು ಹೈ ಪೆನಾಲ್ಟಿ ರೇಟ್ಸ್ ಗಳಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದ್ರೆ ಗ್ರಾಹಕರಿಗೆ ಈ ಒಂದು ತೀರ್ಪಿನ ವಿರುದ್ಧ ಇರುವಂತಹ ಒಂದು ಅನೇಕ ಅಡಚಣೆಗಳಂತೂ ಖಂಡಿತವಾಗ್ಲೂ ಇದೆ. ಈಗ ನೀವು ನೋಡ್ತಿರೋ ತರ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆಗಿರ್ಬೋದು, ಆದ್ರೆ RBI ಪ್ರಕಾರ ಭಾರತದಲ್ಲಿ ಈಗ ನಾವು ಕರೆಂಟ್ ಸಿಚುವೇಶನ್ ಅಲ್ಲಿ ನೋಡಿದಾಗ 500 ಕೋಟಿ ಮೊತ್ತದ ಓವರ್ ಡ್ಯೂ ಕ್ರೆಡಿಟ್ ಕಾರ್ಡ್ ಡ್ಯೂಸ್ ಇದೆ. ಈ ಒಂದು ಹೊಸ ರೇಟ್ಸ್ ಗಳಿಂದ ಈ ಬಾಕಿ ಮೊತ್ತದ ಮೇಲೆ ನಾವು ನೋಡಿದಾಗ 80 ರಿಂದ 100 ಕೋಟಿ ಹೆಚ್ಚು ಇಂಟ್ರೆಸ್ಟ್ ಆಗ್ಬೋದು. ಈಗ ಬಾಕಿ ಪೇ ಮಾಡಬೇಕು ಅಂತ ಹೋರಾಟ ಮಾಡ್ತಿರೋ ನಾವು ವ್ಯಕ್ತಿಗಳ ಮೇಲೆ ಏನಾಗುತ್ತೆ, ಡೆಪ್ಟ್ ಟ್ರ್ಯಾಪ್ಟ್ ಆಗುತ್ತೆ. ಇದರಿಂದ ನಾವು ಸಹ ಒಂದು ಆ ಟ್ರ್ಯಾಪ್ ಅಲ್ಲಿ ಬಿದ್ದೋಗ್ಬೋದು. ಕ್ರೆಡಿಟ್ ಕಾರ್ಡ್ NPAs ಏರಿಕೆ ಯಾಕಾಯ್ತು? NPAs ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳ್ತೀವಿ. ಇದು ಬ್ಯಾಂಕ್ಗಳಿಗೆ ಮರಳಿಸಿದ ಒಂದು ಬಾಕಿ ಮೊತ್ತ. ಅಂದ್ರೆ FY 2022 ನೋಡಿದಾಗ 3100 ಕೋಟಿ, FY 2023 ಅಲ್ಲಿ ನೋಡಿದಾಗ 4000 ಕೋಟಿ, ಇನ್ನು 2024 ಜೂನ್ ಅಲ್ಲಿ ನೋಡಿದಾಗ 5500 ಕೋಟಿ. ಇಂಟ್ರೆಸ್ಟ್ ರೇಟ್ ಹೆಚ್ಚಾಯಿತು ಅಂತಂದ್ರೆ ಜನರ ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಪೇ ಮಾಡುವಂತಹ ತೊಂದರೆ ಸಹ ಜಾಸ್ತಿ ಆಗುತ್ತೆ. ಇದು NPAs ನ ಇನ್ನಷ್ಟು ಏರಿಕೆಗೂ ಸಹ ಕಾರಣವಾಗಬಹುದು. ಇದನ್ನೆಲ್ಲ ತಡಿಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋ ಮುಖ್ಯ ವಿಷಯಗಳು ಏನ್ ಗೊತ್ತಾ? ಕ್ರೆಡಿಟ್ ಕಾರ್ಡ್ ಅನ್ನ ನೀವೇನಾದ್ರೂ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದ್ರೆ ಅದನ್ನ ಸುರಕ್ಷಿತವಾಗಿ ಬಳಸೋದು ಅತ್ಯವಶ್ಯಕ. ನೀವೇನಾದ್ರೂ ಪರ್ಚೇಸ್ ಮಾಡಿದೀರಾ ಅಂತಂದ್ರೆ ಬಿಲ್ಸ್ ಅನ್ನ ಸರಿಯಾದ ಸಮಯಕ್ಕೆ ಪೇ ಮಾಡಿ. ನಿಮ್ಮ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟಿರುವಂತಹ ಇಂಟ್ರೆಸ್ಟ್ ರೇಟ್ಸ್ ಗಳಾಗಿರ್ಬೋದು, ಮತ್ತೆ ರೆಗ್ಯುಲೇಷನ್ಸ್ ಆಗಿರ್ಬೋದು, ರೂಲ್ಸ್ ಗಳೆಲ್ಲ ಆಗಿರ್ಬೋದು, ಇದನ್ನ ಮೊದಲೇ ತಿಳ್ಕೊಳ್ಳಿ. ಇನ್ನು ಈ ಒಂದು ಅಮೌಂಟ್ ಅನ್ನ ನೀವು ಪೇ ಮಾಡಬೇಕಾದ್ರೆ ಸಾಧ್ಯವಿರುವಂತಹ ಕಾಸ್ಟ್ ಗಳೆಲ್ಲ ಏನಿರುತ್ತೆ ಅದಕ್ಕೆ ಕ್ರೆಡಿಟ್ ಕಾರ್ಡ್ ಅನ್ನೇ ಯೂಸ್ ಮಾಡ್ಕೊಳ್ಳಿ. ಇನ್ನು ಕ್ರೆಡಿಟ್ ಕಾರ್ಡ್ಸ್ ನೀವು ಸಮರ್ಥವಾಗಿ ಬಳಸ್ತಿದ್ದೀರಾ ಅಂತಂದ್ರೆ ಈ ಫೈನಾನ್ಷಿಯಲ್ ಟೂಲ್ ಸಹ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ನೀವು ಕ್ರೆಡಿಟ್ ಕಾರ್ಡ್ ಗಳೇನೋ ಪರ್ಚೇಸ್ ಮಾಡ್ತೀರಾ, ಆದ್ರೆ ಇದರಿಂದ ಆಗುವಂತಹ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅಂತ ನೀವು ತಿಳ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಖಂಡಿತವಾಗ್ಲೂ ಆಗತ್ತೆ. ಸೊ ಯು ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ಇವತ್ತಿನ ಟಿಡ್ ಬಿಟ್ಸ್
ನಂಬರ್ 1 ಜಿಯೋ ಯೂಸರ್ ಲಾಸ್. ಜಿಯೋ 2024 ಅಕ್ಟೋಬರ್ನಲ್ಲಿ 3.76 ಮಿಲಿಯನ್ ಯೂಸರ್ಗಳನ್ನ ಕಳೆದುಕೊಂಡಿದೆ. ಇದು ಜೂನ್ 24ರಿಂದ ಅಂದ್ರೆ ಚತುರ್ಥ ನಿರಂತರ ಕುಸಿತ ಅಂತ ಹೇಳ್ಬೋದು. ಈ 4 ತಿಂಗಳಲ್ಲಿ ಜಿಯೋ ತನ್ನ ಒಂದು ಸಬ್ಸ್ಕ್ರೈಬರ್ ಬೇಸ್ ಏನಿದೆ ಇದು 3.45%ಗೆ ಅಥವಾ 16.48 ಮಿಲಿಯನ್ ಯೂಸರ್ಗಳನ್ನ ಕಳೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಆದ್ರೆ ಏರ್ಟೆಲ್ ಅಕ್ಟೋಬರ್ನಲ್ಲಿ 1.92 ಮಿಲಿಯನ್ ಯೂಸರ್ಗಳನ್ನ ಜೋಡಣೆ ಮಾಡ್ಕೊಂಡಿದೆ. ಅಂದ್ರೆ ಜಿಯೋ ಇಂದ ಏರ್ಟೆಲ್ಗೆ ಎಲ್ಲಾ ಯೂಸರ್ ಸಹ ಶಿಫ್ಟ್ ಆಗಿದ್ದಾರೆ. ಜುಲೈ 24ರ ಟ್ಯಾರಿಫ್ ಹೈಕ್ ನಿಂದಾದಂತಹ ಒಂದು ಇಳಿಕೆಯಿಂದ ಇದೆಲ್ಲನೂ ಕೂಡ ಹೊರಗೆ ಬಂದಿದೆ. ವೋಡಾಫೋನ್ ಐಡಿಯಾ ವಿಐ ಕೂಡ 1.97 ಮಿಲಿಯನ್ ಯೂಸರ್ಗಳನ್ನ ಕಳೆದುಕೊಂಡಿದೆ. ಆದ್ರೆ ಜಿಯೋಗಿಂತ ಉತ್ತಮವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ಬೋದು. ನಂಬರ್ 2 ವಾರೆ ಎನರ್ಜೀಸ್. ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಗ್ರೋತ್ ಅಲ್ಲಿ ನಾವು ನೋಡಿದಾಗ ವಾರೆ ಎನರ್ಜೀಸ್ ಭಾರತದಲ್ಲಿ ರಿನ್ಯೂವಬಲ್ ಎನರ್ಜಿ ಕ್ಷೇತ್ರದಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದೆ. 551 ಕೋಟಿನ 300 ಮೆಗಾವಾಟ್ ಎಲೆಕ್ಟ್ರೋಲೈಸರ್ ಪ್ಲಾಂಟ್ಸ್ ಗೆ ಯೂಸ್ ಮಾಡ್ತಿದೆ. ಇನ್ನು 2073 ಕೋಟಿನ 3.5 ಜಿಗಾವಾಟ್ ಲಿಥಿಯಂ ಅಯಾನ್ ಬ್ಯಾಟರಿ ಪ್ಲಾಂಟ್ಸ್ ಗೆ ಯೂಸ್ ಮಾಡ್ತಿದೆ. ಇನ್ನು 130 ಕೋಟಿ ಅಮೌಂಟ್ ಏನಿದೆ ಇದನ್ನ ತನ್ನ ಇನ್ವರ್ಟರ್ ಬಿಸ್ನೆಸ್ ವಿಸ್ತರಣೆಗೂ ಸಹ ಯೂಸ್ ಮಾಡ್ತಿದೆ. ಈ ಎಲ್ಲಾ ಇನ್ವೆಸ್ಟ್ಮೆಂಟ್ ಗಳನ್ನ ನಾವು ನೋಡಿದಾಗ PLI ಸ್ಕೀಮ್ಸ್ ಗಳನ್ನ ಬಳಸಿಕೊಂಡು ಮಾಡಲ್ಪಟ್ಟಿದೆ ಅಂತಾನೆ ಹೇಳ್ಬೋದು. ನಂಬರ್ 3 ಹೋಂಡಾ ನಿಸಾನ್ ಮರ್ಜರ್. ಹೋಂಡಾ ಮತ್ತು ನಿಸಾನ್ 2024 ಆಗಸ್ಟ್ ಅಲ್ಲಿ ಒಂದು ಜಾಯಿಂಟ್ ಹೋಲ್ಡಿಂಗ್ ಕಂಪನಿ ಅಡಿಯಲ್ಲಿ ವಿಲೀನವಾಗತ್ತೆ ಅಂತ ಹೇಳ್ಬೋದು. ಅಂದ್ರೆ ಮರ್ಜ್ ಆಗ್ತಿದೆ. ಈ ಒಂದು ಮರ್ಜರ್ಗೆ ಹೋಂಡಾ ಒಂದು ಸ್ಟೆಪ್ ಮುಂದೆ ಇದೆ ಅಂತಾನೆ ಹೇಳ್ಬೋದು. ಹೋಂಡಾ ತನ್ನ ಒಂದು ಆರ್ಥಿಕ ಬಲವನ್ನ ತೋರಿಸಬೇಕು ಅಂತಾನೆ 1.1 ಟ್ರಿಲಿಯನ್ ಅಂದ್ರೆ $7 ಬಿಲಿಯನ್ ಶೇರ್ ಬೈಬ್ಯಾಕ್ ಮಾಡ್ತಾ ಇದೆ. ಇನ್ನು ನಿಸಾನ್ ತನ್ನ ಒಂದು 70% ಲಾಭ ಡೌನ್ ಆದ್ಮೇಲೆ ಮತ್ತೆ ವಾಪಸ್ ಬರೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿದೆ ಅಂತ ನೋಡ್ಬೋದು. ಹಾಗೇನೆ ಈ ಮರ್ಜರ್ ನಲ್ಲಿ ಮಿತ್ಸುಬಿಷಿ ಮೋಟರ್ ಸಹ ಸೇರ್ಕೊಳ್ಳಲಿದೆ. ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ನೋಡ್ತಿದೀವಿ ಅಂತಂದ್ರೆ ಎಕನಾಮೀಸ್ ಆಫ್ ಸ್ಕೇಲ್ ಹಾಗೆ ಶೇರ್ಡ್ ರಿಸೋರ್ಸಸ್ ನ ಬಳಸಿಕೊಂಡು 3 ಟ್ರಿಲಿಯನ್ ಆಪರೇಟಿಂಗ್ ಪ್ರಾಫಿಟ್ಸ್ ಬರುವಂತಹ ಚಾನ್ಸಸ್ ಖಂಡಿತವಾಗ್ಲೂ ಕಾಣ್ತಿದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ತುಂಬಾ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಇನ್ಫಾರ್ಮ್ಡ್ ಅಂಡ್ ಸ್ಟೇ ಕಾಶಿಯಸ್. ಮತ್ತಷ್ಟು ಅಪ್ಡೇಟ್ಸ್ ನೊಂದಿಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.